ಸರ್ ರಾಜಣ್ಣ ಅವರು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಸರ್, ಸಮುದಾಯವರು DCM ಕೊಡಬೇಕು ಅಂತ ನಿನ್ನೆ. ಅದು ಅವ್ರ ವೈಯಕ್ತಿಕ ವಿಚಾರ ಇರಬಹುದು. ಯಾರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದರೆ DCM ಮಾಡೋದ್ರಿಂದಾನೇ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತು CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ DCM ಆಗಿಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತು ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ನಮ್ಮ ಕೆಲಸ ಏನು ಸರ್? ಈಗ ಮೊನ್ನೆ ಚುನಾವಣೆ ಆಗಿದೆ, ನಮಗೆ ಒಂದು 4-5 ಸೀಟ್ ಕಮ್ಮಿ ಬಂದಿದೆ. ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವ ಇಲ್ಲ, ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವ ಇಲ್ಲ, ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ ಚುನಾವಣೆ ಆದಮೇಲೆ. ನಮ್ಮ ಕೆಲಸ ಏನಿದೆ, ಈಗ ಸರ್ಕಾರ ಸಿಕ್ಕಿದೆ, ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಆ ಜವಾಬ್ದಾರಿ ಕರೆಕ್ಟಾಗಿ ಮಾಡ್ತಾ ಇದ್ದೇನೆ ಇಲ್ಲ. ಕೇಳಿ, CM ಹುದ್ದೆನೂ ಕೇಳಿ, ಬೇಡ ಅಂತ ಇಲ್ಲ. ಆದರೆ ಯಾವ ವೇದಿಕೆ ಮೇಲೆ ಏನು ಕೇಳಬೇಕು ಕೇಳಿದ್ರೆ ಅದಕ್ಕೆ ಬೆಲೆ ಇರ್ತದೆ. ಈಗ ನಿಮ್ಮ ಮುಂದೆ ನಾನು ಮಾತಾಡಿದ್ರೆ ನೀವ ನನಗೆ CM ಮಾಡೋರು, ನೀವ DCM ಮಾಡೋರು, ನೀವ ಮಂತ್ರಿ ಮಾಡೋರು ಇಲ್ಲ. ಹೈಕಮಾಂಡ್ ಇದೆ, CLP ಇದೆ, ಪಕ್ಷದ ವರಿಷ್ಠರಿದ್ದಾರೆ, ಅವ್ರು ಮಾಡೋ ಅಲ್ಲಿ ಕೇಳಿದ್ರೆ ಒಳ್ಳೆಯದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.